ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಜಾರಿಯಾಗಿರುವಂತಹ ಈ ಪಾರ್ಕಿಂಗ್ ನಿಯಮವನ್ನು ವಿರೋಧಿಸಿ ಟ್ಯಾಕ್ಸಿ ಚಾಲಕರು ಪ್ರತಿಭಟನೆಯ ದಾರಿಯನ್ನು ಹಿಡಿದಿದ್ದಾರೆ. ಪಿಕಪ್ಗೆ ದುಬಾರಿ ಶುಲ್ಕವನ್ನ ವಿಧಿಸಿರೋದ್ರ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇರೋದು. ಸಾದಹಳ್ಳಿ ಗೇಟ್ ಬಳಿ ಟ್ಯಾಕ್ಸಿ ಚಾಲಕರು ಪ್ರೊಟೆಸ್ಟ್ ನಡೆಸ್ತಾ ಇರೋದು. ರಸ್ತೆ ತಡೆಯನ್ನ ನಡೆಸಿ ಟ್ಯಾಕ್ಸಿ ಚಾಲಕರು ತಮ್ಮ ಪ್ರತಿರೋಧವನ್ನು ತೋರಿಸ್ತಾ ಇದ್ದಾರೆ. ಸ್ಥಳಕ್ಕೆ ಏರ್ಪೋರ್ಟ್ ಅಧಿಕಾರಿಗಳು ಬರಬೇಕು, ಸಮಸ್ಯೆಯನ್ನ ಆಲಿಸಬೇಕು, ಸಮಸ್ಯೆಗೆ ಪರಿಹಾರ ಕೊಡಬೇಕು ಅಂತ ಏರ್ಪೋರ್ಟ್ ಅಥಾರಿಟಿಯ ವಿರುದ್ಧನೇ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಪೊಲೀಸರು ಪ್ರತಿಭಟನಾಕಾರರನ್ನ ಚದುರಿಸೋದಕ್ಕೆ ಲಘು ಲಾಠಿ ಚಾರ್ಜ್ ಕೂಡ ಮಾಡಬೇಕಾಗಿ ಬಂತು. ಸ್ಥಿತಿಗತಿಯ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಪ್ರತಿಭಟನಾಕಾರರನ್ನ ನಿಯಂತ್ರಣ ಮಾಡೋಕೆ, ಚದುರಿಸೋಕೆ ಪೊಲೀಸರು ಹರಸಾಹಸ ಪಡ್ತಾ ಇರುವಂತಹ ದೃಶ್ಯ ನೀವು ಗಮನಿಸ್ತಾ ಇದ್ದೀರಾ. ಇನ್ನೊಂದು ಕಡೆ ಇದರ ನೇರ ಎಫೆಕ್ಟ್ ಟ್ರಾಫಿಕ್ ಜಾಮ್ ಉಂಟಾಗೋ ರೀತಿ ಕೂಡ ಮಾಡಿದೆ. ಇಲ್ಲಿ ಸೇರಿರುವಂತಹ ಇಷ್ಟೂ ಜನ ಕೂಡ ಅವ್ರ ಡಿಮ್ಯಾಂಡ್ಸ್ ಇಷ್ಟೇ. ಏರ್ಪೋರ್ಟ್ನಲ್ಲಿ ವಿಧಿಸಿರುವಂತಹ ಪಾರ್ಕಿಂಗ್ ಆಗಿ ದುಬಾರಿ ಶುಲ್ಕವನ್ನು ತೆರವು ಮಾಡಬೇಕು. ಏರ್ಪೋರ್ಟ್ ಅಥಾರಿಟಿಯವರು ಅವೈಜ್ಞಾನಿಕವಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿ ಅವರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಾರ್ಕಿಂಗ್ ವಿಚಾರದಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ಅಂದರೆ, ಡಿಸೆಂಬರ್ 8ನೇ ತಾರೀಕಿನಿಂದ ಒಂದು ರೂಲ್ಸ್ ಜಾರಿಗೆ ಬಂದಿದೆ. ಏರ್ಪೋರ್ಟ್ ಆವರಣದಲ್ಲಿ ಪಿಕಪ್ ಖಾಸಗಿ ವಾಹನಗಳು ಅಥವಾ ವೈಟ್ ಬೋರ್ಡ್ ಗಾಡಿಗಳನ್ನು ಮೊದಲ 8 ನಿಮಿಷದ ತನಕ ಉಚಿತವಾಗಿ ಪ್ರವೇಶ ಪಡ್ಕೊಳ್ಬೋದು. ಬಟ್ 8 ನಿಮಿಷದಿಂದ 13 ನಿಮಿಷಕ್ಕೆ ಪಾರ್ಕ್ ಮಾಡ್ತೀವಿ ಅಂತ ಅಂದರೆ ಪಿಕಪ್ಗೆ 150 ರೂಪಾಯಿ ದಂಡ ಹಾಕ್ತಾರಂತೆ. 13ರಿಂದ 18 ನಿಮಿಷಕ್ಕೆ 300 ರೂಪಾಯಿ ದಂಡ ಅಂತ, ಟೋಯಿಂಗ್ ಕೂಡ ಮಾಡ್ತೀವಿ ಅಂತ. ಹೀಗಾಗಿ ಇದು ಅವೈಜ್ಞಾನಿಕ, ಮುಂಚೆ ಇದ್ದ ರೂಲ್ಸನ್ನೇ ಜಾರಿಗೆ ತರಬೇಕು ಅಂತೆಲ್ಲ ಹೇಳಿದ್ದಾರೆ. ಆಮೇಲೆ ಪಾರ್ಕಿಂಗ್ಗೆ ಪಿಕಪ್ ಡ್ರಾಪ್ ಮಾಡೋದಕ್ಕೂ ಕೂಡ ಪ್ರಯಾಣಿಕರನ್ನ ವಿಪರೀತ ನಡೆಸ್ತಾ ಇದ್ದಾರೆ. ಸೊ ತುಂಬ ಜನ ಪ್ರಯಾಣಿಕರು ಏನು ಮಾಡ್ತಾರೆ, ಟ್ಯಾಕ್ಸಿ ಚಾಲಕರ ಮೊರೆ ಹೋಗಲ್ಲ, ಅವರೇ ಪ್ರೈವೇಟ್ ವೆಹಿಕಲ್ಸನ್ನು ಪಾರ್ಕ್ ಮಾಡಿಬಿಟ್ಟು ಹೋಗ್ತಾರೆ. ನಮಗೆ ದುಡಿಮೆ ಆಗಲ್ಲ ಅನ್ನೋದೆಲ್ಲ ಚಾಲಕರ ವಿರೋಧಕ್ಕೆ, ಸಿಟ್ಟಿಗೆ ಕಾರಣ ಆಗಿರೋದು. ದೊಡ್ಡ ಸಂಖ್ಯೆಯಲ್ಲಿ ಸಾದಹಳ್ಳಿ ಗೇಟ್ ಬಳಿ ಟ್ಯಾಕ್ಸಿ ಚಾಲಕರು ಮತ್ತು ಅವರಿಗೆ ಸಾಥ್ ಕೊಡ್ತಾ ಇರುವಂತಹ ಇತರೆ ಸಂಘಟನೆಗಳು ಕೂಡ ನೀವು ನೋಡ್ತಾ ಇದ್ದೀರಾ. ದೊಡ್ಡ ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ರ ಪರಿಣಾಮವಾಗಿ ಅವ್ರನ್ನ ಒತ್ತಾಯಪೂರ್ವಕವಾಗಿ ಕೆಲವರನ್ನ ಪೊಲೀಸರು ವಶಕ್ಕೆ ಪಡಿಬೇಕಾಗಿ ಬಂತು. ಬಸ್ಗಳಲ್ಲಿ ತುಂಬಿಸ್ಕೊಂಡು ಹೋಗಬೇಕಾದ ಸ್ಥಿತಿ. ಇನ್ನೂ ಕೆಲವರಿಗೆ ಲಾಠಿ ರುಚಿಯನ್ನು ತೋರಿಸಲಾಗ್ತಾ ಇದೆ. ಹೀಗಾಗಿ ಬಿಗುವಿನ ವಾತಾವರಣ ಸದ್ಯಕ್ಕೆ ಸಾದಹಳ್ಳಿ ಗೇಟ್ ಬಳಿ ನಿರ್ಮಾಣ ಆಗಿದೆ. ರಸ್ತೆ ತಡೆಯನ್ನ ನಡೆಸಿ ಟ್ಯಾಕ್ಸಿ ಚಾಲಕರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇದು ಈ ಒಂದು ಪ್ರೊಟೆಸ್ಟು ಯಾರ್ಯಾರಿಗೆ ಎಫೆಕ್ಟ್ ಮಾಡುತ್ತೆ ಅಂತ ಅಂದರೆ, ಯಾರ್ಯಾರು ಏರ್ಪೋರ್ಟಿಗೆ ಹೋಗಬೇಕು, ಫ್ಲೈಟ್ ಹಿಡಿಬೇಕು ಅಂತ ಯೋಚನೆ ಮಾಡ್ತಾ ಇದ್ರು ಅವರೆಲ್ಲರಿಗೂ ಕೂಡ ಡಿಲೇ ಮಾಡುವಂತಹ ವಿಚಾರ. ಬಿಕಾಸ್ ಈ ಭಾಗದಲ್ಲಿ ವಿಪರೀತ ಟ್ರಾಫಿಕ್ ಜಾಮ್ ಇರುತ್ತೆ. ಪೀಕ್ ಅವರು, ಆಫೀಸಿಗೆ ಹೋಗೋರು ಎಲ್ರಿಗೂ ಕೂಡ ಇದರ ನೇರ ಎಫೆಕ್ಟ್ ಆಗ್ತದೆ. ಬಟ್ ಡಿಮ್ಯಾಂಡ್ಸ್ ಅನ್ನು ಕೇಳ್ತಾ ಇದ್ದಾರೆ. ಯಾರು ಟ್ಯಾಕ್ಸಿ ಸರ್ವಿಸನ್ನು ಬಯಸ್ತಾ ಇದ್ರು ಅವ್ರಿಗೂ ಕೂಡ ಟ್ಯಾಕ್ಸಿಗಳು ಸಿಗ್ತಾ ಇಲ್ಲ. ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ.
ಸೊ ಏರ್ಪೋರ್ಟ್ ಟ್ಯಾಕ್ಸಿ ಸಿಗದೆ ಪ್ರಯಾಣಿಕರಿಗೂ ಬಿಸಿ ತಟ್ಟುತ್ತೆ, ಟ್ರಾಫಿಕ್ ಜಾಮ್ನ ಬಿಸಿ ಸಾರ್ವಜನಿಕರಿಗೆ ತಟ್ಟುತ್ತೆ. ಪ್ರೊಟೆಸ್ಟ್ನ ಸ್ವರೂಪವನ್ನು ಗಮನಿಸ್ತಾ ಇದ್ದಾರೆ. ಒತ್ತಾಯ ಪೂರ್ವಕವಾಗಿ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡಿಬೇಕಾಗಿ ಬರ್ತಾ ಇದೆ ಪೊಲೀಸರಿಗೆ, ಮತ್ತು ಸಿಕ್ಕವರ ಮೇಲೆ ಲಾಠಿ ಕೂಡ ಬೀಸಬೇಕಾಗಿ ಬರ್ತಾ ಇದೆ. ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ ನಾವು ಅಂತ ಬಂದ್ರು, ಆದ್ರೆ ನೋಡ್ತಾ ಇದ್ದ ಹಾಗೆ ಚಿತ್ರಣ ಬದಲಾಗಿದೆ, ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ. ಡೀಟೇಲ್ಸ್ ಕೊಡ್ತಾರೆ ರಾಘು ನೇರ ಸಂಪರ್ಕದಲ್ಲಿ. ರಾಘು, ಸದ್ಯಕ್ಕೆ ಸ್ಪಾಟ್ ಅಲ್ಲಿ ಏನೇನಾಗ್ತಾ ಇದೆ ದೃಶ್ಯಾವಳಿಗಳ ಸಮೇತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ. ಮಮತಾ, ಗಮನಿಸ್ತಾ ಇದ್ರಿ, ಈಗ ನಾವು ಸಾದಳ್ಳಿ ಟೋಲ್ ಏನಿದೆ ಅದರ ಮುಂಭಾಗದಲ್ಲಿದ್ದೇನೆ. ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಟ್ಯಾಕ್ಸಿ ಚಾಲಕರು, ಏರ್ಪೋರ್ಟ್ನ ಟ್ಯಾಕ್ಸಿ ಚಾಲಕರು ಏನಿದ್ರು ಅವರೆಲ್ಲರೂ ಕೂಡ ರಸ್ತೆಗೆ ಇಳಿದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ದೊಡ್ಡ ಸ್ವರೂಪಕ್ಕೆ ತಿರುವಂತ ಪ್ರಯತ್ನ ಇತ್ತು. ಕೂಡಲೇ ಅವರೆಲ್ಲರನ್ನ ಕೂಡ ಸಮಾಧಾನ ಪಡಿಸುವಂತ ಕೆಲಸವನ್ನ ಪೊಲೀಸರು ಮಾಡಿರುವಂತದ್ದು. ಕಾರಣ ಇಷ್ಟೇ, ಈಗಾಗಲೇ ಕಳೆದ ಶನಿವಾರದಿಂದ ಏರ್ಪೋರ್ಟ್ನಲ್ಲಿ ಒಂದಷ್ಟು ನಿಯಮಗಳನ್ನು ಜಾರಿ ಮಾಡಲಾಗಿದೆ. ಪಾರ್ಕಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಟ್ಯಾಕ್ಸಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ನಿಯಮಗಳನ್ನು ಜಾರಿ ಮಾಡಲಾಗಿದೆ. ಸೊ ಇದರ ವಿರುದ್ಧವಾಗಿ ಇವತ್ತು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಏರ್ಪೋರ್ಟ್ನಲ್ಲಿ ಈಗ ಹೊಸದಾಗಿ ಜಾರಿ ಮಾಡಿರುವಂತಹ ಈ ಪಾರ್ಕಿಂಗ್ ನಿಯಮ ಏನಿದೆ, ಇದರಿಂದ ಸುಮಾರು 2-3 ಸಾವಿರಕ್ಕೂ ಹೆಚ್ಚು ಜನರ ಟ್ಯಾಕ್ಸಿ ಚಾಲಕರೇನಿದ್ದಾರೆ ಇವರಿಗೆ ಸಮಸ್ಯೆಗಳು ಉಂಟಾಗ್ತಾ ಇದೆ. ಇವರು ಯಾವುದೇ ಕಾರಣಕ್ಕೂ ಜೀವನವನ್ನು ಮಾಡೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಗೆ ತಲುಪ್ತಾ ಇದ್ದಾರೆ. ಸೊ ಈ ಕಾರಣಕ್ಕಾಗಿ ಕೂಡಲೇ ಏರ್ಪೋರ್ಟ್ ಅಥಾರಿಟಿ ಏನಿದೆ ಇವೆಲ್ಲವನ್ನೂ ಕೂಡ ವಾಪಸ್ ಹಿಂದೆ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಇವರ ಆಕ್ರೋಶ, ಜೊತೆಗೆ ಇವರ ಬೇಡಿಕೆ ಕೂಡ. ಬಟ್ ಆದ್ರೆ ಇಲ್ಲಿ ತನಕ ಯಾರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸ್ಥಳಕ್ಕೆ ಬಂದಿಲ್ಲ. ಸ್ಥಳಕ್ಕೆ ಬಂದು ಈ ಕೂಡಲೇ ನಮಗೆ ಇರುವಂತ ಬೇಡಿಕೆ ಏನಿದೆ ಅದನ್ನ ಕ್ಲಿಯರ್ ಮಾಡಿಕೊಡ್ಬೇಕು ಅನ್ನುವಂಥದ್ದು ಇಲ್ಲಿರುವಂಥ ಪ್ರತಿಭಟನಾ ನಿರತರ ಆಕ್ರೋಶಗಳು ಕೂಡ. ಬಟ್ ದೊಡ್ಡ ಮಟ್ಟದಲ್ಲಿ ಸೇರುವಂಥ ಕಾರಣಕ್ಕಾಗಿ ರಸ್ತೆಗೆ ನುಗ್ಗುವಂಥ ಪ್ರಯತ್ನಗಳೆಲ್ಲವೂ ಕೂಡ ಆಯಿತು. ಅವರೆಲ್ಲರನ್ನೂ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಒಂದಷ್ಟು ಕ್ಷಣ ಪೊಲೀಸರು ಕೂಡ ಹರಸಾಹಸವನ್ನು ಪಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಸದ್ಯಕ್ಕೆ ಈ ಪ್ರತಿಭಟನೆಯ ಪ್ರಮುಖರೇನಿದ್ರು ಅವರೆಲ್ಲರನ್ನ ಕೂಡ ವಶಕ್ಕೆ ಪಡೆಯುವಂತ ಕೆಲಸಗಳಾಗಿದೆ. ಒಂದಷ್ಟು ಜನರನ್ನ ವಶಕ್ಕೆ ಪಡೆದಿದ್ರೆ ಹಲವರನ್ನ ರಸ್ತೆಯಲ್ಲಿ ಕೂರಿಸಿ ಅವರಿಗೆ ಪ್ರತಿಭಟನೆಗೆ ಅವಕಾಶವನ್ನ ಕೊಡಲಾಗಿದೆ. ಇಲ್ಲಿ ಒಂದಷ್ಟು ಜನ ಚಾಲಕರಿದ್ದಾರೆ, ನಾನು ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತಾನೆ. ಸರ್, ಈಗ ಹೇಳಿ, ಇವತ್ತಿನ ಪ್ರತಿಭಟನೆ ಬಹಳ ದೊಡ್ಡ ಮಟ್ಟಕ್ಕೆ ಆಗ್ತಾ ಇದೆ, ಏನ್ ಹೇಳ್ತೀರಿ? ಏನಿಲ್ಲ ಸರ್, ನಮಗೆ ಇಲ್ಲಿ ಪಾರ್ಕಿಂಗ್ ಸರ್ ನಮಗೆ ನ್ಯಾಯ ಸಿಗಬೇಕು. ನಮಗೇನು ಪ್ರಯಾಣಿಕರಿಗೆ ಮತ್ತೆ 30,000 ಚಾಲಕರಿಗೆ ತೊಂದರೆ ಆಗಿದೆ. ಏರ್ಪೋರ್ಟ್ ಅಥಾರಿಟಿ ಅವರು ಬೇಕು ಅಂತ ಹೇಳಿ ನಮ್ಮನ್ನು ಹೊರಗಡೆ ಇಟ್ಟಿದ್ದಾರೆ. T1 T2ನಲ್ಲಿ ನಮಗೆ T1 T2ನಲ್ಲಿ ನಮಗೆ ಮೊದಲು ಹೇಗಿತ್ತು ಪಿಕಪ್ ಪಾಯಿಂಟ್, ಅದೇ ಪಿಕಪ್ ಪಾಯಿಂಟ್ ಬೇಕು. ನಮಗೆ ನ್ಯಾಯ ಬೇಕು. ಇವ್ರು ಇನ್ನೊಂದೇನಂದ್ರೆ ಅವರು ಪರ್ಸನಲ್ ಆಗಿ ಮಾಡ್ತಾ ಇಲ್ಲ. ಒಂದು ಯಾವುದೋ ಒಂದು ಕಂಪ್ನಿಗಳು OHM ಅಂತ ಆಗಿರ್ಬೋದು, ಯಾವುದೋ ಒಂದು ಕಂಪ್ನಿಗಳಿಗೋಸ್ಕರ ಇವರು ನಮ್ಮ ಬಡ ಚಾಲಕರ ಮೇಲೆ ಹೋರಾಟ ಮಾಡ್ತಿದ್ದಾರೆ. ನಮಗೆ ಅಗ್ರಿಗೇಟರ್ ಕಂಪನಿಗಳ ಪರವಾಗಿ ಕೆಲಸವನ್ನ ಮಾಡಿಕೊಂಡು ನಮ್ಮನ್ನ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಚಾಲಕರ ಆರೋಪ. ಸದ್ಯ ಈಗಾಗಲೇ ಈ ಪ್ರತಿಭಟನೆ ಪ್ರಮುಖ ವಹಿಸಿದಂತ ನಾರಾಯಣ ಸ್ವಾಮಿ ಅವ್ರನ್ನ ಮುಟ್ಕಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಸರ್, ಈಗ ನಿಮ್ಮನ್ನು ವಶಕ್ಕೆ ಪಡೆದಿದ್ದಾರೆ, ಏನ್ ಹೇಳ್ತೀರಿ? ಸರ್, ಇದೊಂದು ಕುತಂತ್ರ ಸರ್. BILನವರು ಕುತಂತ್ರ. ಅವರು ಪ್ಲಾನ್ ಮಾಡಿದ್ರು ಸರ್. ನೆನ್ನೆ ನೈಟ್ ಅರೆಸ್ಟ್ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ರು, ನಾವು ಸಿಕ್ಕಿಲ್ಲ. ಈಗ ನೋಡಿ, ನೀವು ಇಲ್ಲೇ ಇದ್ದೀರಾ, ನಮ್ಮ ಪಕ್ಕದಲ್ಲೇ. ನಾವು ಬಂದು ಏನು ಮಾತಾಡಿಲ್ಲ, ಬರೋ ಅಷ್ಟೆಲ್ಲ ಅರೆಸ್ಟ್ ಮಾಡಿ ಇಲ್ಲಿ ನಮ್ಮನ್ನು ಬಂಧಿಸೋ ಅಂಥ ಕೆಲಸಗಳನ್ನ ಮಾಡ್ತಾರೆ. ಇದು ಇದ್ರ ಜೊತೆಗೆ ಈಗ ಇನ್ ಕೇಸ್ ಇವತ್ತು ಪ್ರತಿಭಟನೆಗೆ ಅವಕಾಶ ಕೊಟ್ಟಿಲ್ಲ, ಮುಂದೆ ಹೇಗೆ, ಯಾವ ಹೋರಾಟ ಹೇಗಿರುತ್ತೆ ಅಂತ ಮುತ್ತಿಗೆ ಹಾಕ್ತೀವಿ, ಬಿಡೋದಿಲ್ಲ. ಇದು ನಿಲ್ಸೋವರೆಗೂ ಬಿಡಲ್ಲ ಸರ್. ಈಗ ನೋಡಿ, ನೀವೇ ನೋಡಿದ್ದೀರಾ, ಸಾವಿರಾರು ಜನ ಚಾಲಕರು ಬಂದಿದ್ದಾರೆ. ಚಾಲಕರೇನೋ ಅವೈಜ್ಞಾನಿಗಳಲ್ಲ, ಜ್ಞಾನ ಇದೆ ಅವ್ರಿಗೆ, ಎಲ್ಲ ತಿಳುವಳಿಕೆ ಇದೆ. ಇಷ್ಟು ಜನ ಚಾಲಕರು ಯಾರು ಹೇಳಿದ ತಕ್ಷಣ ಬರೋದಿಲ್ಲ. ಇವತ್ತು ಅವ್ರಿಗೆ ತೊಂದರೆ ಆಗಿರೋದಕ್ಕೆ ಬಂದಿರತಕ್ಕಂಥದ್ದು. ಇನ್ನೂ ಒಂದು 10ರಿಂದ 15 ನಿಮಿಷ ನೋಡಿ, ಈ ರೋಡೇ ಬ್ಲಾಕ್ ಆಗುತ್ತೆ. ಅಷ್ಟು ಜನ ಚಾಲಕರು ಬರ್ತಾ ಇದ್ದಾರೆ. ಬೇಕು ಅಂತ ಕುತಂತ್ರಿ ಕೆಲಸಗಳನ್ನ BIL ಮಾಡಿದೆ. ಇದು ಇದರ ಜವಾಬ್ದಾರಿಯನ್ನ, ಪ್ರತಿಭಟನೆ ಜವಾಬ್ದಾರಿ ಹೊತ್ತಿದಂತ ನಾರಾಯಣ ಸ್ವಾಮಿ ಅವರ ಮಾತು. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈಗಲೂ ಕೂಡ ಸೇರ್ಪಡೆ ಆಗ್ತಾ ಇದ್ರೆ, ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಹೆಚ್ಚಿಗೆ ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಬರ್ತಾ ಇರುವಂತದ್ದು. ಇನ್ನೂ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ರಾಘು.